ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Write down. ಏಕದಳ ಮೊನೊಕಾಟ್. ಏಕದಳ ಬೆಳೆಗಳನ್ನ ಬೀಜಗಳನ್ನ ಹೇಗೆ ನಾವು ಬೀಜೋಪಚಾರ ಮಾಡೋದು. ಜೋಳ, ಜವಾರ್, ಜೋಳ, ಗುಂಜೋಳ, ಬಾಜ್ರಾ, ಬಾಜ್ರಾ, ಸಜ್ಜೆ, ಸಜ್ಜಲು, ಸಜ್ಜೆ, ಫಿಂಗರ್ ಮಿಲೆಟ್, ರಾಗಿ, ರಾಗಿ, ಫಿಂಗರ್ ಮಿಲೆಟ್, ಬಾರ್ನ್ ಮಿಲೆಟ್, ಝಂಗೋರಾ, ಬಾಬ್ ಆ್ಯಡ್ ಮಿಲೆಟ್, ಝಂಗೋರಾ, ಸಾಮೆ, 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 ಬಾರ್ನೆಟ್, ಸಾಮೆ, ಸಾಮೆ, ಬಾರ್ನೆಟ್, BARNED, ಬಾರ್ನೆಟ್. ಯಾರ ಭದ್ರ ನೋಡ್ತಾರೆ, ಬಾರ್ನೆಟ್ ಇಲ್ಲಿದ್ದಾರೆ. ಫಾಕ್ಸ್ಟೆಲ್ ಮಿಲೆಟ್, ಕಾಂಗ್ನಿ, ಫಾಕ್ಸ್ಟೆಲ್ ಮಿಲೆಟ್, ಕಾಂಗನಿ, ಫಾಕ್ಸ್ಟೈಲ್ ಮಿಲೆಟ್, ನವಣೆ, ಅದು ನವಣೆ, ನವಣೆ, ರೈಟ್ ರೈಟ್. ಲಿಟಿಲ್ ಮಿಲೆಟ್, ಕುಟ್ಟಕ್ಕಿ, ಒರೈ, ಬೇರೆ ಈ ಥರ ಸಿರಿಧಾನ್ಯಗಳು. ಲಿಟಿಲ್ ಮಿಲೆಟ್, ಕುಟ್ಕಿ, ಒರೈ. ಪ್ರೋಸೋ ಮಿಲೆಟ್, ವರಿ, ಪೋರ್ಸೋ ಮಿಲೆಟ್ ಅಂದರೆ ಬರಗು, PORSO, ಪೋರ್ಸೋ ಮಿಲೆಟ್, ಬರಗು. ಕೋದೋ ಮಿಲೆಟ್, ಕೋದ್ರಾ, ಕೋದೋ ಮಿಲೆಟ್, ಕೂಡೋ ಮಿಲೆಟ್, KODOನ, KODO, ಆರ್ಕ, ಆರ್ಕ. ಬ್ರೌನ್ ಟಾಪ್ ಮಿಲೆಟ್, ಮಕ್ರಾ, ಬ್ರೌನ್ ಟಾಪ್ ಮಿಲೆಟ್ ಏನಪ್ಪ ನಾಗೇಂದ್ರ, ಕೊರ್ಲೆ ಇದರೆ ಪರವಾಗಿಲ್ಲ, ಕೊರ್ಲೆ, ಬ್ರೌನ್ ಟಾಪ್ ಮಿಲೆಟ್, ಕೊರ್ಲೆ. राजगिरा, अमेरंथस क्वेंटस, अमरंथस, राजगिरा, क्या बोलते हैं कन्नड़ में? अमरंथस नहीं, राजगिरा गुरुजी, ये लाल लाल फूल होता है, राजगिरा, राजगिरा बोलते हैं. ಕೆಂಪು ದಂಟು ಅಂತ ಅಂತೀವಿ. हम उपवास करते खाते हैं ना, ದೊಡ್ಡದು ಈ ಥರ ತೆನೆ ಬಿಡುತ್ತೆ, ಸಣ್ಣಗೆ ನಮ್ಮ ಗಸಗಸೆ ಇರೋ ಥರ ಅದು ಸಣ್ಣಗೆ ಬೀಜ ಬಿಡುತ್ತೆ ಪೂರ್ಣವಾಗಿ. ಅದನ್ನು ಕೆಂಪು ದಂಟು, ಸೀಮೆ ದಂಟು, ಕೆಂಪು ದಂಟು ಅಂತಂತೀವಿ, ಎತ್ತರಕ್ಕೆ ಬೆಳೆಯುತ್ತದು. ओके. कॉटन, ಹತ್ತಿ, ಅರಳು, पैडी, ತಿಲ್, ಎಳ್ಳು, व्हीट, ಗೋಧಿ, मेज, मक्का, ಅಲ್ಜೋಳ. ಮಹೇಶ ಬರ್ಕೋ. सीताफल, कस्टर्ड एप्पल, ಸೀತಾಫಲ ಬರ್ಕಂತಿದ್ಯಾ? कैस्टर, एरंडा, ಅರಳೆಣ್ಣೆ, ಅರಳು, सैफफ्लावर, कुसुमी, ಕುಸುಬೆ, ಸ್ಯಾಪ್ ಫ್ಲವರ್, SAFFLOWER, अलसी, लिनसीड, लिनसीड, ಲಿನ್ಸೀಡ್, ಅಗಸಿ, ಅಗಸಿ, ಅಗ ಸೇಲ, ಸೇಲ, ಸಿ,
ಸಣ್ಣದಾಗೆ ಎಳ್ ಥರನೇ ಬರುತ್ತದು, ಸಣ್ಣ ಬೀಜ ಅದು. ಲಿನ್ಸೀಡ್ ಆಯಿಲ್, ಲಿನ್ಸೀಡ್ ಅಂತ ಅಂತೀವಿ. ಅಗಸಿ, ಅಗಸಿ ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ. And all the monocot plant. ಮತ್ತು ಉಳಿದ ಎಲ್ಲ ಏಕದಳ. What is monocot? Write down. What is monocot? ಮೋನೋಕಾಟ್, ಏಕದಳ ಅಂದರೆ ಏನು? When you take the seed in between the fingers and pressurize it, if it is not splitted in two cotlets, it is a monocot. ನೀವು ಯಾವಾಗ ಒಂದು ಬೀಜವನ್ನು ತೊಗೊಂಡು ಕೈ ಮಧ್ಯದಲ್ಲಿಟ್ಟು ಹಿಂಗೆ ಹೊಡಿತೀರಿ, ಹಿಂಗೆ ಒತ್ತುತ್ತೀರಿ, ಅದು ಹೊಡಿದನೆ ಇದ್ದರೆ ಅದು ಏಕದಳ. ಒಡೆದು ಎರಡಾದರೆ. But when you take the seed in between two fingers and pressurize it, if it is splitted in two cotlets, it is dvijala. ಯಾವಾಗ ನೀವು ಆ ಬೀಜವನ್ನು ತೊಗೊಂಡು ಭದ್ರ ಒತ್ತುತ್ತೀರಿ, ಅದು ಒಡೆದೋಗುತ್ತೆ. ಒಡೆದ್ಬಿಟ್ಟು ಎರಡು ಪಪ್ಪಾಗತ್ತೆ, ಬೇಳೆ ಆಗುತ್ತೆ, ಎರಡಾಗತ್ತೆ. ಅದನ್ನು ದ್ವಿ मूंग है, ग्रीन ग्राम, ब्लैक ग्राम, टोकरी, पिजॉन पी, कटले, पी, होल ग्राम, बीन्स, नुಗ್ಗೆ, all these are dicot. ಎಲ್ಲ ಕಾಳುಗಳು, ಉದ್ದು, ಹೆಸರು, ಅವರೆ, ಮಡಕೆ, ತೊಗರಿ, ಕಡಲೆ ಎಲ್ಲ ಮತ್ತು ನುಗ್ಗೆ ಇವೆಲ್ಲ ಕೂಡ Take the seed of the selected monocot crop. ನೀವು ಬೇಕಾದಂಥ ಏಕದಳ ಬೆಳೆಯ ಬೀಜವನ್ನು ತೆಗೆದುಕೊಳ್ಳಿ. Spread out slightly. ಅದನ್ನು ತೆಳ್ಳಗೆ ಹರಡಿ. Sprinkle the bijamrutam by the hand approximately. ಅದನ್ನು ಬೀಜಾಮೃತನ ತೊಗೊಂಡದ್ರ ಮೇಲೆ ಸಿಂಪರಣೆ ಮಾಡಿ, ಪ್ರೋಕ್ಷಣೆ ಮಾಡಿ. दोनों हाथों से क्या करना है? उसको छिड़कना है. Rub the seed by both hands. ಅದನ್ನು ತಗೊಂಡು ನೀವು ಎರಡು ಹಸ್ತದ ಮಧ್ಯೆ, ಎರಡು ಹಸ್ತಗಳಲ್ಲಿ ಅದನ್ನು ಉಜ್ಜಿ ಲೇಪನ ಮಾಡಿ. Rub the seed by both hands. Then spread out the seed in the shadow nearest to sunlight. ನೀವು ಈ ಥರ ಕೈಯಲ್ಲಿ ಉಜ್ಜಿ ಲೇಪನ ಮಾಡಿರೋಂಥ ಬೀಜಗಳನ್ನ ತೆಗೆದು ಏನು ಮಾಡ್ತೀರಿ, ಬಿಸಿಲಿನ ಹತ್ರ ನೆರಳಲ್ಲಿ ಅದನ್ನು ಒಣಗಾಕಿ. ಬಿಸಿಲಿಗೆ ಹಾಕಬೇಡಿ, ಬಿಸಿಲಿನ ಹತ್ರ ನೆರಳಲ್ಲಿ ಒಣಗಾಕಿ. In thin layer. ತೆಳುವಾಗಿ ಅದನ್ನು ಹರಡಿ. Within 1 and 2 hours it is dried. ಅರ್ಧ 1-2 ಗಂಟೆಯಲ್ಲಿ ಅದು ಒಣಗುತ್ತೆ. Then collect and sow the seed. ಸ್ವಲ್ಪ ಕೈಯಾಡಿಸಿ, ಕೆಳಗಡೆ ತೇವಾಂಶ ಇರೋದೇನಾಗುತ್ತೆ, ಇದಾಗುತ್ತೆ. ಅದನ್ನು ತಗೊಂಡು ನೀವು ಬಿತ್ತನೆ ಮಾಡಿ. Okay? ಆಯಿತಾ? ಭತ್ತ ಹಾಕೋಕೆ ಯಾಕರ್ನ? ಭತ್ತ ಪ್ಯಾಡಿ बोलो ना. ಹಾಂ, ಅದಕ್ಕೂ ಅಷ್ಟೇ ಹಾಕ್ಬಿಟ್ಟು ಪ್ರೋಕ್ಷಣೆ ಮಾಡಿ, ಕೈಯಲ್ಲಿ ಇದು ಮಾಡಿ ತಯಾರು ಮಾಡಿ. जिसमें मैंने पैडी बताया ना. Okay.